ಆತ್ಮೀಯ ಮುದ್ದು ವಿದ್ಯಾರ್ಥಿಗಳೇ, ನನ್ನ ತರಗತಿಗೆ ಸ್ವಾಗತ ಸುಸ್ವಾಗತ. ನಾನು ಈ ದಿನ 9ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಬರುವಂತಹ 2ನೇ ಅಧ್ಯಾಯ ಬೆಡಗಿನ ತಾಣ ಜಯಪುರ ಅನ್ನುವಂತಹ ಪ್ರವಾಸ ಕಥನದ ಕುರಿತು ಹೇಳ್ತೇನೆ. ಮೊದಲನೇದಾಗಿ ನಾವು ಪ್ರವಾಸ ಕಥನ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಪ್ರವಾಸ ಕಥನ ಅಂತಂದ್ರೆ ನಾವು ಯಾವ್ದಾದ್ರು ಒಂದು ಸ್ಥಳಕ್ಕೆ ಹೋಗಿರ್ತೀವಿ. ಅಲ್ಲಿ ಇರ್ತಕ್ಕಂತಹ ಸಂಸ್ಕೃತಿಯನ್ನ, ಅಲ್ಲಿಯ ಜನರ ಉಡುಗೆ ತೊಡುಗೆಗಳನ್ನ, ಅಲ್ಲಿಯ ಜನಪದ ಶೈಲಿಯನ್ನ, ನಮಗ ಆಗುವಂತಹ ಅನುಭವಗಳನ್ನ ಎಲ್ಲವನ್ನು ಸೇರಿಸಿ ಒಂದೆಡೆಯಲ್ಲಿ ಬರೆಯುವುದನ್ನ ನಾವು ಪ್ರವಾಸ ಕಥನ ಅಂತ ಹೇಳಿ ಕರಿತೀವಿ. ಪಾಠದ ಪ್ರವೇಶ ಭಾಗದಲ್ಲಿ ಏನೈತಿ ಅಂತ ಹೇಳಿ ನೋಡೋಣ. ಜ್ಞಾನ ಸಂಗ್ರಹಕ್ಕ 2 ಮಾರ್ಗಗಳದಾವ. ಅವು ಯಾವುವು ಅಂತಂದ್ರ ದೇಶವನ್ನ ಸುತ್ತಿ ನೋಡು, ಕೋಶವನ್ನ ಓದಿ ನೋಡು. ಇದು ನಮ್ಮ ಹಿರಿಯರಿಂದ ಬಂದಂತಹ ಗಾದೆ. ನಾವು ಪುಸ್ತಕವನ್ನ ಓದಿ ಎಷ್ಟು ತಿಳ್ಕೊತೀವಲ್ಲ, ಅದರ ಹೆಚ್ಚಿನದಾಗಿ ದೇಶವನ್ನ ಸುತ್ತಿ ನೋಡುವುದರಿಂದ ತಿಳ್ಕೊತೀವಿ. ಅಲ್ಲಿ ಆಗುವಂತಹ ಅನುಭವಗಳನ್ನ ಬರಹ ರೂಪದೊಳಗೆ ಬರೆಯುವಂತಹದ್ದಕ್ಕ ಪ್ರವಾಸ ಕಥನ ಅಂತ ಹೇಳಿ ಕರೀತಾರೆ. ನಂತರದಲ್ಲಿ ನಾವು ಕೃತಿಕಾರರ ಪರಿಚಯವನ್ನ ನೋಡೋಣ. ಶಿವರಾಮ್ ಕಾರಂತರು 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದ್ರು. ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನ ರಚಿಸಿರ್ತಕ್ಕಂತಹ ಇವರು ಅನೇಕ ಪ್ರಸಿದ್ಧ ಕಾದಂಬರಿಗಳನ್ನು ಬರೆದಿದ್ರು. ಅವು ಯಾವ್ಯಾವು ಅಂತಂದ್ರ ಚೋಮನ ದುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಳಿದ ಮೇಲೆ ಮುಂತಾದವುಗಳಾಗಿತ್ತು. ಇನ್ನು ಇವರು ಬರೆದಿರ್ತಕ್ಕಂತಹ ಕಥಾ ಸಂಕಲನಗಳು ಯಾವ್ಯಾವು ಅಂತಂದ್ರ ಹಸಿವು, ಹಾವು, ಕವಿ, ಕರ್ಮ. ಅದರಂತೆ ಇವರು ಕವನ ಸಂಕಲನಗಳನ್ನು ರಚಿಸಿದ್ರು. ಅವು ರಾಷ್ಟ್ರಗೀತ, ಸುಧಾಕರ ಮತ್ತು ಸಿಳ್ಗವನಗಳು. ಇವರ ಪ್ರಸಿದ್ಧ ಪ್ರವಾಸ ಕಥನಗಳು ಅಬುವಿನಿಂದ ಬರಾಮಕ್ಕೆ, ಅಪೂರ್ವ ಪಶ್ಚಿಮ, ಅರಸಿಕರಲ್ಲ, ಪಾತಾಳಕ್ಕೆ ಪಯಣ. ಇವರ ಆತ್ಮಕಥನ ಹುಚ್ಚು ಮನಸ್ಸಿನ 10 ಮುಖಗಳು. ಯಕ್ಷಗಾನ, ಬಯಲಾಟ, ಜಾನಪದ ಸಾಹಿತ್ಯ ಮುಂತಾದ ಕೃತಿಗಳನ್ನ ಇವರು ರಚಿಸಿದ್ರು. ಇವರಿಗೆ ಅನೇಕ ಪ್ರಶಸ್ತಿಗಳು ಒದಗಿ ಬಂದವ. ಅವು ಯಾವ್ಯಾವು ಅಂತಂದ್ರ ಮೂಕಜ್ಜಿಯ ಕನಸುಗಳು ಅನ್ನುವಂತಹ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ, ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಮೈಮನಗಳ ಸುಳಿಯಲ್ಲಿ ಕೃತಿಗೆ ಪಂಪ ಪ್ರಶಸ್ತಿ ಬಂದೈತಿ. ಇವರು ಮೈಸೂರಿನಲ್ಲಿ ನಡೆದಿರ್ತಕ್ಕಂತಹ 37ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು.